ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಕುಕ್ ಮಾಡೋ ರೆಸಿಪಿ ಏನಲ್ಲ, ಒಲೆ ಹಚ್ಚಿ ಮಾಡೋದೇನಲ್ಲ, ಸಿಂಪಲ್ ಆಗಿರೋ ಒಂದು ರೆಸಿಪಿನೇನೆ. ಆದ್ರೆ ಯಾವ ತರ ಗೊತ್ತಾ, ಈಗ ಕೇಳಾಗೆಲ್ಲ ಹೋದ್ರೆ ಬೀಚ್ ಕಡೆ ಎಲ್ಲ ಹೋದ್ರೆ ಬೀಚ್ ಸೈಡಲ್ಲೆಲ್ಲ ಸೇಲ್ ಮಾಡಕ್ಕೆ ಇಟ್ಟಿರ್ತಾರೆ. ಹಣ್ಣುಗಳು, ತರಕಾರಿ, ಹಣ್ಣು, ಕಾಯಿ, ಆ ತರದ್ದು. ಮಾವಿನಕಾಯಿ, ನೆಲ್ಲಿಕಾಯಿ, ಆಮೇಲೆ ಪೈನಾಪಲ್, ಬೀಟ್ರೂಟ್, ಕ್ಯಾರೆಟ್ ಅಂತದ್ದೆಲ್ಲ ಒಂದು ಬಾಟ್ಲಲ್ಲಿ ಹಾಕಿ, ಅದು ಸ್ವಲ್ಪ ಸಿಹಿ ಇರುತ್ತೆ, ಖಾರ ಇರುತ್ತೆ, ಹುಳಿ ಇರುತ್ತೆ, ಆ ತರದೊಂದು. ಅದನ್ನ ಇವತ್ತು ಮಾಡ್ತಾ ಇದ್ದೀನಿ. ಹೆಂಗಂದ್ರೆ ಸುಮ್ನೆ ತಂದಿಟ್ರೆ ಯಾರು ತಿನ್ನಲ್ಲ, ಈ ತರ ಮಾಡಿಟ್ರೆ ಎಲ್ರಿಗೂ ಒಂದೊಂದಾಗಿ ಹೋಗ್ತಾ ಇರುತ್ತೆ ಅಂತ. ಅದಕ್ಕೆ ತಕ್ಕನಾಗಿರೋ ಪಾತ್ರೆ ನನ್ನ ಹತ್ರ ಇರ್ಲಿಲ್ಲ. ಅದು ಪಾತ್ರೆ ನಿನ್ನೆ ತಂದು ಇವತ್ತು ಮಾಡ್ತಾ ಇದ್ದೀನಿ. ಬನ್ನಿ, ನಾನು ಮೂರೇ ಐಟಮ್ ಹಾಕ್ತಿರೋದು. ಬನ್ನಿ ಏನೇನೆಲ್ಲ ಹಾಕ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಈ ತರದ್ದು ಮಾಡಿ ಇಡಕ್ಕೆ ಅಂತಾನೆ ನಾನು ಈ ತರದೊಂದು ಜಾಡಿ ತಗೊಂಡಿದ್ದೀನಿ. ಉಪ್ಪಿನಕಾಯಿ ಎಲ್ಲ ಮಾಡ್ತೀವಲ್ವಾ, ಆ ತರದ್ದು ನಿನ್ನೆ ಹೋಗಿ ತಂದಿರೋದು. ಇದ್ರಲ್ಲಿ ನಾನು ಏನೆಲ್ಲ ಹಾಕ್ತಾ ಇದ್ದೀನಿ ಅಂತಂದ್ರೆ, ಮಾವಿನಕಾಯಿ, ನೆಲ್ಲಿಕಾಯಿ, ಆಮೇಲೆ ಪೈನಾಪಲ್. ಇದಿಷ್ಟೇ ಅಲ್ದೇನೆ ತರಕಾರಿಗಳು ಕೂಡ ಹಾಕೋಬಹುದು. ಬೀಟ್ರೂಟ್, ಕ್ಯಾರೆಟ್ ಎಲ್ಲ ಹಾಕೋಬಹುದು. ನಾನೀಗ ಇದಿಷ್ಟೇನೆ ಹಾಕ್ತಿರೋದು. ಇದರಲ್ಲಿ ನಾನೀಗ ತಗೊಂಡಿರೋದೆಲ್ಲ ಇದ್ರಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ, ಡೌಟು. ಇದರಲ್ಲಿ ಬೇರೆನೂ ಇಂಗ್ರೀಡಿಯೆಂಟ್ಸ್ ಸೇರ್ಸೋದಿದೆ. ಬನ್ನಿ ಏನೇನೆಲ್ಲ ಹಾಕ್ತಾ ಇದ್ದೀನಿ ಅಂತ ನೋಡೋಣ. ಫಸ್ಟ್ ನೆಲ್ಲಿಕಾಯಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಮಾವಿನಕಾಯಿ ಹಾಕ್ತಾ ಇದ್ದೀನಿ. ಇಷ್ಟಿಷ್ಟು ಉದ್ದಕ್ಕೆ ಈ ತರ ಕಟ್ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಪೈನಾಪಲ್ ಹಾಕ್ತಾ ಇದ್ದೀನಿ. ಇದೇ ತರ ರೌಂಡ್ ಆಗಿ ಕಟ್ ಮಾಡ್ಬಿಟ್ಟು ಇಷ್ಟು ದಪ್ಪಕ್ಕೆ. ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಖಾರನೂ ಇರುತ್ತೆ ಇದು ತಿನ್ನೋವಾಗ. ಆಕ್ಚುಲಿ ಊರಲ್ಲಿ ಈ ತರದ್ದು ಮಾಡೋವಾಗ ಹಸಿಮೆಣಸಿನ್ಕಾಯಿ ಹಾಕಲ್ಲ. ಹಸಿಮೆಣಸಿನ್ಕಾಯಿನೇ ಕಾಂತಾರಿ ಮೆಣಸು ಬರುತ್ತಲ್ವಾ, ಅದನ್ನ ಹಾಕ್ತಾರೆ. ಅದು ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನಕ್ಕೆ. ನಾನೀಗ ನನ್ನ ಮಕ್ಕಳೆಲ್ಲ ತಿಂತಾರಲ್ಲ ಅಂತ ಸ್ವಲ್ಪನೇ ಖಾರದ್ದು ಹಾಕಿರೋದು, ಸ್ವಲ್ಪ ಲೈಟ್ ಆಗಿ ಖಾರ ಇರ್ಲಿ ಅಂತ. ಇವಾಗ ಇದಕ್ಕೆ ನೀರ್ ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ತಾ ಇದ್ದೀನಿ. ಅದೇ ತರ ಸ್ವಲ್ಪ ಸ್ವೀಟ್ನೆಸ್ ಇರ್ಲಿ ಅಂತ, ಪೈನಾಪಲ್ದು ಸ್ವೀಟ್ ಇರುತ್ತೆ ಎಲ್ಲ ಒಟ್ಟಿಗೆ ಹಾಕೋದ್ರಿಂದ. ಅದರಲ್ಲಿ ಮಾವಿನಕಾಯಿ ಎಲ್ಲ ಇರೋದಕ್ಕೆ ಅದಕ್ಕೆಲ್ಲಾನು ಸ್ವಲ್ಪ ಲೈಟ್ ಆಗಿ ಸ್ವೀಟ್ ಹಿಡಿಲಿ ಅಂತ ಸ್ವಲ್ಪ ಸಕ್ಕರೆನೂ ಹಾಕ್ತಾ ಇದ್ದೀನಿ. ಸ್ವಲ್ಪ ಹುಳಿ ಇರ್ಲಿ ಅಂತ ವಿನಿಗರ್ ಹಾಕ್ತಾ ಇದ್ದೀನಿ. ಫಸ್ಟ್ ಮುಕ್ಕಾಲಷ್ಟು ನೀರು ಹಾಕಿದ್ದೆ ನಾನು. ಅದಾದ್ಮೇಲೆ ಉಪ್ಪು ಮತ್ತೆ ಸಕ್ಕರೆ, ವಿನಿಗರು ಎಲ್ಲ ಹಾಕಿದ್ಮೇಲೆ ಇನ್ನೊಂಚೂರು ನೀರು ಹಾಕ್ತಾ ಇದ್ದೀನಿ. ಅದ್ರ ಮೇಲೆ ಬರೋ ತನಕ ಅಷ್ಟೇನೆ. ಅದರದ್ದು ಮುಚ್ಚಳ ಮುಚ್ಚಿ ಒಂದು 5 ರಿಂದ 10 ದಿನ ಇಟ್ರೆ ಚೆನ್ನಾಗಿ ಹಿಡಿಯತ್ತೆ. ಇದು ಹಿಂಗೆ ಇಡಲ್ಲ ನಾನು. ಇದರಲ್ಲಿ ಒಂದು ಬಟ್ಟೆ ಕಟ್ಬಿಟ್ಟು ಇಡ್ತೀನಿ, ಇಲ್ಲಾಂದ್ರೆ ಏರು ಇದಾಗತ್ತೆ ಅಂತ, ಬೇಗ ಏನು ಫಂಗಸ್ ಬರುತ್ತೆ ಅಂತಾರಲ್ವಾ, ಅದಕ್ಕೆ ಅದು ಬರಬಾರ್ದು ಅಂತ ಇದಕ್ಕೊಂದು ಬಟ್ಟೆ ಕಟ್ಬಿಟ್ಟು ಮುಚ್ಚಳ ಟೈಟ್ ಆಗಿ ಇಡ್ತೀನಿ. ಇದಿಷ್ಟೇನೆ. ಇದು ಎಲ್ಲ ರೆಡಿ ಆದ್ಮೇಲೆ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ. ನಾವು ಊರಿಗೆ ಹೋದಾಗ ಬೀಚ್ಗೆಲ್ಲ ಹೋಗ್ತೀವಲ್ವಾ, ಅವಾಗ ಈ ತರದ್ದು ತಗೊಂಡು ತಿಂತಾ ಇದ್ದೆ. ತುಂಬಾ ಇಷ್ಟ ಎಲ್ರಿಗೂನು. ನಾವು ಹೋಗಿನೇ ಒಂದು 2 ವರ್ಷದ ಹತ್ರ ಆಯ್ತು ಊರಿಗೆ. ಇನ್ಯಾವತ್ತು ಹೋಗ್ತೀನೋ ಅಂತ ಗೊತ್ತಿಲ್ಲ. ಈ ತರದ್ದು ತಿನ್ಬೇಕು ಅಂತ ಆಸೆ ಆಯ್ತು. ತುಂಬಾ ನೆಲ್ಲಿಕಾಯಿ ಸಿಕ್ತು, ತುಂಬಾ ವೇಸ್ಟ್ ಆಗ್ತಿತ್ತು ನೆಲ್ಲಿಕಾಯಿ. ಆವಾಗ ಅನಿಸ್ತು ಈ ತರ ಮಾಡಿಡೋಣ, ವೇಸ್ಟ್ ಆಗಲ್ವಲ್ಲ, ಒಂದೊಂದಾಗಿ ದಿನ ತಿನ್ಬೋದು. ಅದು ನೆಲ್ಲಿಕಾಯಿ ಅಂದ್ರೆ ಹಂಗೆ ತಿನ್ನಕ್ ಕೊಟ್ರೆ ಮಕ್ಳು ತಿನ್ನಲ್ಲ, ಯಾರೂ ತಿನ್ನಲ್ಲ. ನಾನು ಒಬ್ಳೆ ತಿನ್ಬೇಕು. ನಾನು ಎಷ್ಟು ಒಂದು ತಿಂದು ಖಾಲಿ ಮಾಡಕ್ಕಾಗತ್ತೆ? ಒಳ್ಳೇದೇನೆ ತಿಂದ್ರೆ ನೆಲ್ಲಿಕಾಯಿ, ಆದ್ರೆ ಅರ್ಥ ಆಗ್ಬೇಕಲ್ವಾ. ಅದಕ್ಕೆ ಈ ತರ ಹುಳಿ, ಸ್ವೀಟು, ಖಾರ ಎಲ್ಲ ಲೈಟ್ ಆಗಿ ಇದ್ರೆ ಎಲ್ರು ತಿಂತಾರೆ ಇಷ್ಟಪಟ್ಟು. ಅದಕ್ಕೆ ಈ ತರ ಟ್ರೈ ಮಾಡಿ ಇಡೋಣ ಅಂತ ಅನ್ಕೊಂಡು ಇವತ್ತು ಮಾಡಿದ್ದೀನಿ. ಪಾತ್ರೆ ಇಲ್ಲ, ಅವತ್ತೇ ಮಾಡ್ಬೇಕಿತ್ತು,
ಆದರೆ ಪಾತ್ರೆ ಇಷ್ಟು ಮಾಡಿ ಇಡಕ್ಕೆ ಪಾತ್ರೆ ಇಲ್ಲ ಅಂತ ಪಾತ್ರೆ ಸಿಕ್ಕೋ ತನಕ ವೆಯ್ಟ್ ಮಾಡಿದ್ದು. ಇವತ್ತು ಪಾತ್ರೆ ಸಿಕ್ತು ಅಂತ ಇವತ್ತು ಮಾಡಿದೆ. ಎಲ್ಲರೂ ನನಗೆ ತರಕಾರಿನೂ ಹಾಕ್ಬೇಕು ಅಂತ ಆಸೆ ಇತ್ತು, ಕ್ಯಾರೆಟು ಬೀಟ್ರೂಟ್ ಎಲ್ಲ. ಆದರೆ ಇದರಲ್ಲಿ ಇದು ಹಾಕಕ್ಕೆ ಅಷ್ಟೇ ಸ್ಪೇಸ್ ಇರೋದು, ಅದಕ್ಕೆ ನಾನು ಇಷ್ಟು ಹಾಕಿರೋದು. ಇನ್ನೊಂದು ಪಾತ್ರೆ ಇದ್ರೆ ಅದರಲ್ಲೂ ಆ ಥರದ್ದು ಮಾಡಿ ಇಡ್ಬೋದಿತ್ತು. ಇವಾಗ ಇಷ್ಟೇ, ಇದು ಖಾಲಿ ಆದಮೇಲೆ ತರಕಾರಿನೂ ಹಾಕಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲರೂ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ತಿನ್ನಕ್ಕೆ. ಆಲ್ಮೋಸ್ಟ್ ಜನ ಎಲ್ಲ ಟ್ರಿಪ್ ಹೋಗಿರೋರೆಲ್ಲ ಬೀಚಲ್ಲೆಲ್ಲ ಹೋದಾಗ ತಿಂದಿರ್ತೀರ, ಎಲ್ರಿಗೂ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.